ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಹಸಿ ಖಾರ ಅಥವಾ ಹಸಿಮೆಣಸಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ 1/2 ಕಿಲೋ ಹಸಿಮೆಣಸಿನಕಾಯಿ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ಈ ರೀತಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇವಾಗ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಕಂಪ್ಲೀಟ್ ಆಗಿರುವಂತಹ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು. ನೋಡಿ, ಹಸಿ ತೆಂಗಿನಕಾಯಿ ಅದು. ಇಲ್ಲಿ ಶುಂಠಿ ಒಂದು ಬಟ್ಲು, ಜೀರಿಗೆ ಒಂದು ಬಟ್ಲು, ಆಮೇಲೆ ಒಂದು ಬಟ್ಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಕಟ್ ಮಾಡಿಟ್ಟಿದ್ದೀನಿ ನಾನು ಹಸಿ ಕೊಬ್ಬರಿನ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಆ ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ ನಾನು. ಇವಾಗ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಹುರಿತಾ ಇದ್ದೀನಿ. ನೋಡಿ, ನೀವು ಕಂಪ್ಲೀಟ್ ಆಗಿರುವಂತಹ ಹಸಿಮೆಣಸಿನ್ಕಾಯಿ ಹಾಕಿದ್ರಂದ್ರೆ ಅದು ಸಿಡಿಯುತ್ತೆ ಫ್ರೆಂಡ್ಸ್, ಅದಕ್ಕೆ ಕಟ್ ಮಾಡಿ ಹಾಕಬೇಕು. ನೋಡಿ, ಇವಾಗ ಒಂದು ಸೌಟು ನಾನು ಎಣ್ಣೆನ ಸೇರಿಸ್ಕೊತಿದ್ದೀನಿ. ನೋಡಿ, ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದು ಫ್ರೈ ಮಾಡ್ತಿದ್ದೀನಿ. ಹಸಿ ಶುಂಠಿನ ಸೇರಿಸ್ತಿದ್ದೀನಿ ನೋಡಿ. ಆಮೇಲೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ನೋಡಿ, ಒಂದು ಬಟ್ಲು ಜೀರಿಗೆನ ಹಾಕ್ತಿದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆಲ್ರೆಡಿ ನಾನು ಹುರಿದಿದ್ದೆ ಕೊಬ್ಬರಿ, ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನ. ಇವಾಗ ಆ ಕೊಬ್ಬರಿನ ಕೂಡ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಡಿ ಫ್ರೆಂಡ್ಸು. ನೋಡಿ, ಇವಾಗ ಕೊತ್ತಂಬರಿನ ಸೇರಿಸ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಚಟ್ನಿ ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗಾದ್ರೂ ತರಕಾರಿ ಮಾಡಬೇಕಾದ್ರೆ ಈ ಚಟ್ನಿನ ಯೂಸ್ ಮಾಡಿಕೊಂಡು ನೀವು ತರಕಾರಿ ಮಾಡಿದರೆ ಭಾಳ ಚೆನ್ನಾಗಿ ಟೇಸ್ಟ್ ಕೊಡುತ್ತಾ. ನೀವು ಹಾಗೆ ಕೂಡ ತಿನ್ನಬಹುದು ಚಪಾತಿ ಜೊತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಚಟ್ನಿನ ಸೇರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಆಮೇಲೆ ಅರಿಶಿಣ ಪುಡಿನ ಹಾಕಿದ್ದೀನಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ನೀವು ಈ ರೀತಿ ಮಾಡಿಕೊಂಡು ಒಂದು 8 ಡೇಸ್ ಹೊರಗಡೆ ಫ್ರಿಜ್ನಲ್ಲಿ ಇಟ್ಟರೆ ಯೂಸ್ ಆಗುತ್ತೆ, ಭಾಳ ಯೂಸ್ ಆಗುತ್ತೆ. ನೋಡಿ, ನಾನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದು ಆರೋ ತನಕ ನಾನು ಸ್ವಲ್ಪ ಕಾಯ್ತೀನಿ. ಇದು ಬಿಸಿದೆ ಹಾಕಿದರೆ ಏನಾಗುತ್ತೆ, ಜಾರ್ನಲ್ಲಿ ಮಿಕ್ಸಿ ಹಾಳಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಂಪ್ಲೀಟ್ ಆರಲಿದ್ದು ಇವಾಗ ನೋಡಿ ಜಾರ್ನಲ್ಲಿ ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿ ಗ್ರೈಂಡ್ ಮಾಡಿ ಫೈನ್ ಆಗಿರುವಂತಹ ನೋಡಿ ಹಸಿ ಖಾರ ರೆಡಿ ಮಾಡಿದ್ದೀನಿ. ನೋಡಿ, ಈ ರೀತಿ ನೀವು ಮಾಡಿ ಇದನ್ನು ನೀವು ತರಕಾರಿಗೂ ಯೂಸ್ ಮಾಡ್ಬೋದು, ಅಥವಾ ನೀವು ಹಾಗೆ ತಿಂತೀನಿ ಅಂತ ಹೇಳಿದ್ರೆ ರೊಟ್ಟಿ ಚಪಾತಿ ಜೊತೆ ಈ ಸ್ವಲ್ಪ ಖಾರ ತಗೊಂಡು ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಂಡು ನೀವು ಕಲಸಿ ತಿಂದರೆ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀವಿ. ಇದನ್ನು ನೀವು ಇಷ್ಟಪಟ್ಟಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.